ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್. ಎಂದಿನಂತೆ 3 ರಾಜಕೀಯ ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮ ಎದುರು ಹಾಜರಾಗಿದೆ. ಮೊದಲು ಮಾತನಾಡೋಣ ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿಯಂತೂ ಉಲ್ಬಣಗೊಂಡಿದೆ. ಒಂದು ಅಧಿಕಾರಕ್ಕೆ ಯಾರು ಏರಬೇಕಾಗಿತ್ತೋ ಅವರನ್ನು ಅಧಿಕಾರದಿಂದ ದೂರವಿಡುವ ಷಡ್ಯಂತರ ಎಲ್ಲ ಹಂತದಲ್ಲೂ ನಡೀತಾ ಇದೆ. ಈಗಿರುವ ಪ್ರಶ್ನೆ, ವಿಜಯ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ? ಜೋಸೆಫ್ ವಿಜಯ್. ಆದರೆ ಈ ಪರಿಸ್ಥಿತಿಯನ್ನು ಗಮನಿಸಿದರೆ ಬೇರೆ ಆಲ್ಟರ್ನೇಟಿವ್ ಕೂಡ ಇಲ್ಲ. ಅನಿವಾರ್ಯವಾಗಿ ವಿಜಯ್ ಅವರನ್ನು ಸರ್ಕಾರ ರಚಿಸುವಂತೆ ರಾಜ್ಯಪಾಲರು ಕರೀಲೇಬೇಕು. ಆದರೆ ರಾಜ್ಯಪಾಲರು ಆಟ ಆಡ್ತಿದ್ದಾರೆ. ನಿನ್ನೆ ನಾಟಕೀಯ ಬೆಳವಣಿಗೆಗಳು ನಡೆದು, ಇವತ್ತು ಯಾವ ರೀತಿಯ ನಾಟಕೀಯ ಬೆಳವಣಿಗೆ ನಡೆಯುತ್ತೋ ಗೊತ್ತಿಲ್ಲ. ಬೆಳಗಿನಿಂದ ಸಂಜೆಯವರೆಗೆ ಸಂಜೆಯ ಹೊತ್ತಿಗೆ ಒಂದು ಪರಿಸ್ಥಿತಿ ಬದಲಾಗ್ತಾ ಇದೆ ಅಂತ ಅನಿಸ್ತು. ವಿಜಯ್ ತಮ್ಮ ಬೆಂಬಲಿಗ ಪಕ್ಷಗಳು ಮತ್ತು ಶಾಸಕರ ಬೆಂಬಲದ ಪತ್ರವನ್ನು ತೆಗೆದುಕೊಂಡು ಸಂಜೆ ಸುಮಾರು 7 ಗಂಟೆಯ ಹೊತ್ತಿಗೆ ಅವರು ಲೋಕಭವನವನ್ನು ತಲುಪಿದರು. ಅಲ್ಲಿದ್ದರು ರಾಜ್ಯಪಾಲರು. ಅವರ ಆಟ ಆಗಲೇ ಪ್ರಾರಂಭ ಆಗಿತ್ತು. ಅವರು ಯಾರಿಂದಲೂ ಸೂಚನೆಯನ್ನು ಪಡೆದಿದ್ದರು. ಎಟ್ ಎನಿ ಕಾಸ್ಟ್ ವಿಜಯ್ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ತಕ್ಷಣ ಒಪ್ಪಬಾರದು ಅಂತ. 116 ಜನ ಬೆಂಬಲ, ಕೇವಲ 2 ಬೆಂಬಲದ ಅಗತ್ಯ ಅವರಿಗಿತ್ತು. ಮುಸ್ಲಿಂ ಲೀಗ್ ಬೆಂಬಲ ನೀಡುತ್ತೆ ಅಂತ ಅವರು ಅಂದುಕೊಂಡಿದ್ದರು. ಆದರೆ ಮುಸ್ಲಿಂ ಲೀಗ್ ಕೊನೆಯ ಹಂತದಲ್ಲಿ ಕೈಕೊಟ್ಟಿತ್ತು. ಇನ್ನು ಉಳಿದಿರುವುದು ಇನ್ನೊಂದು ಪಕ್ಷ, ಎಲ್ಲರಿಗೂ ಗೊತ್ತಿದೆ, ಅದು VCK ಪಕ್ಷ. ಆದರೆ ಅದು ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ ಸಂಜೆ ಹೊತ್ತಿಗೆ ಆಗೋಯಿತು. ವಿಜಯ್ ನಗುಮಗದಿಂದ ಬಂದರು, ರಾಜಭವನವನ್ನು ಪ್ರವೇಶಿಸಿದರು. ಲೋಕಭವನವನ್ನು ರಾಜ್ಯಪಾಲರಿಗೆ ತಮ್ಮ ಬೆಂಬಲಿಗರ ಪತ್ರವನ್ನು ಕೊಟ್ಟರು. ಪತ್ರವನ್ನು ತೆಗೆದುಕೊಂಡಂಥ ರಾಜ್ಯಪಾಲರು ಸಾವಕಾಶವಾಗಿ ವಿಜಯ್ ಅವರ ಬೆನ್ನು ತಟ್ಟಿದರು. 1 ಗಂಟೆಯಲ್ಲಿ ನಾನು ನನ್ನ ಉತ್ತರ ಕೊಡ್ತೀನಿ ಅಂತ ರಾಜ್ಯಪಾಲರು ಹೇಳಿದರು ಅನ್ನುವ ವರದಿ ಬಂತು. 1 ಗಂಟೆ ಆಯಿತು, 2 ಗಂಟೆ ಆಯಿತು, ರಾಜ್ಯಪಾಲರ ಉತ್ತರ ಬಂದೇ ಇಲ್ಲ. ನಂತರ ಬೇರೆ ಬೇರೆ ರೀತಿಯ ಬೆಳವಣಿಗೆ ಅದು ಸುದ್ದಿಗಳು ಬರೋದಕ್ಕೆ ಪ್ರಾರಂಭ ಆಯಿತು. ರಾಜ್ಯಪಾಲರು ಹೇಳಿದ್ದಾರೆ, ನೋ ನೋ ನೋ, ನಿಮಗೆ ಇರುವ ಬೆಂಬಲ ಕೇವಲ 116, ಇನ್ನಿಬ್ಬರು ತಗೊಬನ್ನಿ ಬೆಂಬಲ. ಅದೇನಂದರೆ ಬೆಂಬಲ ಅಂದರೆ ಎಲ್ಲೋ ಅಂಗಡೀಲಿ ಹೋಗ್ಬಿಟ್ಟು ಸಿಟಿ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡೋಕ್ಕಂತ. ಯೂಸುವಲಿ ರಾಜ್ಯಪಾಲರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಏನಿದೆ ಅದರ ನಾಯಕರಿಗೆ ಸರ್ಕಾರ ರಚಿಸುವಂತೆ ಆಹ್ವಾನ ಕೊಡಬೇಕು. ಅವರು ಸರ್ಕಾರ ರಚಿಸಿದ ಮೇಲೆ ಅವರು ಸದನದಲ್ಲಿ ತಮ್ಮ ಬೆಂಬಲವನ್ನು ಪ್ರೂವ್ ಮಾಡಬೇಕು. ಇದು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಬೊಮ್ಮಾಯಿಯವರ ಪ್ರಕರಣದಲ್ಲಿ. ಆದರೆ ಇಲ್ಲಿ ಬೆಂಬಲದ ಪತ್ರವನ್ನು ಪಡೆಯುವುದೇನಿದೆ ಅದನ್ನು ರಾಜ್ಯಪಾಲರು ಮಾಡಬೇಕು. ಇದು ಸರಿನಾ? ಇನ್ನು ನೆಕ್ಸ್ಟ್ ಅವರು ಈ ಶಾಸಕರನ್ನು ಪರೇಡ್ ಮಾಡಿಸಿ ಅಂತ ಹೇಳಲ್ಲ ಅಂತ ಹೇಳೋದು ಹೇಗೆ? ಆದರೆ ಈ ಎಲ್ಲ ಬೆಳವಣಿಗೆಯ ನಡುವೆ ಯಾರು ವಿಜಯ್ ಅವರ ಬೆಂಬಲಿಗರಿದ್ದಾರೆ ಅವರ ಒಳಗಡೆ ಹತಾಶೆ ಪ್ರಾರಂಭ ಆಗಿತ್ತು. ಒಂದು ಹಂತದಲ್ಲಿ ಸಂಭ್ರಮ ಕಾಣ್ತಾ ಇತ್ತು. ಸಂಜೆ ಹೊತ್ತಿಗೆ ವಿಜಯ್ ಅವರ ಮನೆಯ ಮುಂದೆ ಅವರ ಅಭಿಮಾನಿಗಳು ಸಂಭ್ರಮದಿಂದ ಕುಣಿದಾಡ್ತಾ ಇದ್ದರು. ಅದರಂತೆ ವಿಜಯ್ ಅವರ ಮನೆಯಿಂದ ರಾಜಭವನ ಲೋಕಭವನಕ್ಕೆ ಬರುವ ದಾರಿಯ ಇಕ್ಕೆಲೆಗಳಲ್ಲೂ ಕೂಡ ಜನ ನೆರೆದಿದ್ದರು. ಎಲ್ಲರೂ ಕೂಡ ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆದರೆ ವಿಜಯ್ ಅವರ ಮನಸ್ಸಿನಲ್ಲಿ ಏನಿತ್ತೋ ಗೊತ್ತಿಲ್ಲ. ಅವರ ಒಳಗಡೆ ಒಂದು ಸ್ಫೋಟಕ ಮನಸ್ಥಿತಿ ಇತ್ತೋ ಗೊತ್ತಿಲ್ಲ. ಅವರು ಎಂದಿನಂತೆ ಸಾವಧಾನವಾಗಿ ಸಣ್ಣ ಒಂದು ಮುಗುಳು ನಗೆಯನ್ನು ಇಟ್ಟುಕೊಂಡು ಅವರು ರಾಜಭವನಕ್ಕೆ ಹೋದರು. ಹಾಗೆಯೇ ವಾಪಸ್ ಬಂದರು. ನಂತರ ಬಂದ ಮಾಹಿತಿಯ ಪ್ರಕಾರ ರಾಜ್ಯಪಾಲರು ಏನು ಹೇಳಿದ್ರು, ನೀವು 118 ಜನರ ಬೆಂಬಲ ತರದೆ ನಾನು ನಿಮ್ಮನ್ನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡುವುದಕ್ಕೆ ಅವಕಾಶ ಕೊಡಲ್ಲ. ಈ ನಡುವೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗಿತ್ತು. ಸೊ ಕಾಂಗ್ರೆಸ್ ಕೂಡ ಮಧ್ಯಪ್ರವೇಶ ಮಾಡಿತ್ತು. ಈವನ್ ಎಡಪಕ್ಷಗಳಿಗೆ CPI ಆ್ಯಂಡ್ CPM ಡಿ ರಾಜಾ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೂರವಾಣಿ ಕರೆ ಮಾಡಿ
ಸಿ ವಿಜಯ್ ಅವರಿಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಅದರಂತೆ CPI ಮತ್ತು CPM ತಮ್ಮ ಬೆಂಬಲವನ್ನು ವಿಜಯ್ ಅವರಿಗೆ ಕೊಟ್ಟಾಗಿತ್ತು. ಆದರೆ ಸಮಸ್ಯೆ ಇರುವುದು VCK ಪಕ್ಷದಲ್ಲಿ. ಈ VCK ಏನಿದೆ ಅವರು ಇದ್ದಕ್ಕಿದ್ದಾಗ ಎಲ್ಲ ನಡೀತಾ ಇದೆ ಅನ್ನುವಾಗ ಈ VCK ಪಕ್ಷದ ನಾಯಕರು ಸ್ಟಾಲಿನ್ ಅವರ ಮನೆಯಲ್ಲಿ ಕಾಣಿಸಿಕೊಂಡರು. ನಿಜ, ಇವರೆಲ್ಲ ಸೇರಿ ಚುನಾವಣೆಯನ್ನು ಸ್ಪರ್ಧಿಸಿದ್ದು ನಿಜ, ಗೆದ್ದಿದ್ದು ನಿಜ, ಎವ್ರಿಥಿಂಗ್ ರೈಟ್. ಆದರೆ ಈ ಹಂತದಲ್ಲಿ ಸ್ಟಾಲಿನ್ ಆಟ ಆಡೋದು ಪ್ರಾರಂಭ ಮಾಡಿದ್ರು. ಅವರ ಆಟ ಯಾವ ರೀತಿ ಇತ್ತು ಅಂದರೆ, ಒಂದು ಕಡೆ ಸ್ಟಾಲಿನ್ ಅಣ್ಣಾ DMK ಜೊತೆ ಮಾತುಕತೆಯ ಬಾಗಿಲು ತೆಗೆದಿದ್ದರು, ಇನ್ನೊಂದು ಕಡೆ ಸುದ್ದಿಗಾರರ ಜೊತೆ ಮಾತನಾಡ್ತಾ ಯಾವ ಕಾರಣಕ್ಕೂ ನಾನು ದಟ್ ವಿಜಯ್ ಅವರು ಸರ್ಕಾರ ರಚಿಸೋದಕ್ಕೆ ತೊಂದರೆ ಕೊಡಲ್ಲ, 6 ತಿಂಗಳುಗಳ ಕಾಲ ನಾನು ಸುಮ್ಮನೆ ಇರ್ತೀನಿ, ಅದಾದ ಮೇಲೆ ನೋಡೋಣ ಅನ್ನುವ ಮಾತನ್ನಾಡ್ತಾ ಇತ್ತು. ಆದರೆ ಒಳಗಡೆ ಆಲ್ಟರ್ನೇಟಿವ್ ಸರ್ಕಾರ ರಚಿಸುವ ಯತ್ನ ನಡೀತಾ ಇತ್ತು. ಸೊ ಬೆಳಗಿನಿಂದ ಈ VCK ಪಕ್ಷ ವಿಜಯ್ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದವರು ಸಂಜೆ ಹೊತ್ತಿಗೆ ಅವರ ಓವರಾಲ್ ಅಪ್ರೋಚ್ ಬದಲಾದಂತೆ ಕಾಣಿತು. ಅದು ಸ್ಟಾಲಿನ್ ಅವರನ್ನು ಭೇಟಿ ಮಾಡಿದ ಮೇಲೆ. ಅಂದರೆ ಸ್ಟಾಲಿನ್ ಆಟ ಆಡಿದ್ರ, VCKಗೆ ಹೇಳಿದ್ರೆ ಆಟ ಆಡಿ ತಕ್ಷಣ ಬೆಂಬಲ ಕೊಡಬೇಡಿ ಅಂದ್ರೆ ಗೊತ್ತಿಲ್ಲ. ಒಂದು ದಿನ ನಾವು ತೀರ್ಮಾನ ತೆಗೆದುಕೊಳ್ಳೋಕೆ ಒಂದು ದಿನ ಬೇಕು ಅನ್ನುವ ಮೆಸೇಜ್ ಸಂಜೆ ಹೊತ್ತಿಗೆ ಬಂತು. ಇದು ಯಾವುದೇ ಒಂದು ಹಾಲಿವುಡ್ ಸಿನಿಮಾಕ್ಕೆ ಅದೇ ರೀತಿ ಇತ್ತು. ಪ್ರತಿ ಕ್ಷಣಕ್ಕೆ ಟರ್ನ್ಗಳು, ಬೇರೆ ಬೇರೆ ಟರ್ನ್ಗಳು, ಅದರ ಜೊತೆಗೆ ಬೇರೆ ಬೇರೆ ಆಟಗಳು ಪ್ರಾರಂಭ ಆಗಿತ್ತು. ಅಣ್ಣಾ DMKಯನ್ನು ಏನಾದರೂ ಮಾಡಿ ಮುಖ್ಯಮಂತ್ರಿ ಹುದ್ದೆ ಅಣ್ಣಾ DMK ಸಿಗಬೇಕು, ಅವ್ರ ಸರ್ಕಾರ ಬರಬೇಕು ಅನ್ನುವ ಯತ್ನವನ್ನು ದೆಹಲಿ ಮಟ್ಟದಲ್ಲಿ BJP ಮಾಡೋದು ಪ್ರಾರಂಭ ಮಾಡಿತ್ತು. ಅವರಿಗೆ ರಾಜ್ಯಪಾಲರ ಬೆಂಬಲ ಕೂಡ ಇತ್ತು. ಸೊ ಆದರೆ ಸಮಸ್ಯೆ ಆದುದು DMK ಬೆಂಬಲ ಒಂದು ಹಂತದಲ್ಲಿ ಇಲ್ಲ ಅಂತ ಹೇಳಿದಂಥ ಸ್ಟಾಲಿನ್ ನಂತರ ಬೆಂಬಲ ಕೊಡುವುದಕ್ಕೆ ಸಿದ್ಧರಾದರು. ಈ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ನೀಡಿದವರು ಕಮ್ಯುನಿಸ್ಟ್ ಪಕ್ಷದ ಇವರಾದಂಥ ಬೇಬಿ ಅವರು, MA ಬೇಬಿ ಅವರು ಒಂದು ವಾಹಿನಿಗೆ ಬಂದು ಹೇಳಿದರು, ಸ್ಟಾಲಿನ್ ಅವರು ನಮ್ಮನ್ನು ಕರೆದು ಹೇಳಿದರು, ನಾವೆಲ್ಲ ಸೇರಿ ಅಣ್ಣಾ DMK ಬೆಂಬಲ ಕೊಡಬೇಕು ಅಂತ. ನಾನು ಒಪ್ಪಲಿಲ್ಲ, ಯಾಕೆಂದರೆ BJP ಹಿಂಬಾಗಿಲ ಮೂಲಕ ಅಣ್ಣಾ DMKಯ ಮೂಲಕ ಅಧಿಕಾರ ಹಿಡಿಯುವ ಯತ್ನವನ್ನು ಮಾಡ್ತಾ ಇದೆ. ಅವರ್ ಸೆಕ್ಯುಲರ್ ಗ್ರೂಪ್, ನಮ್ಮದು ಸೆಕ್ಯುಲರ್ ಪಾರ್ಟಿ, ನಾವು ಯಾವ ಕಾರಣಕ್ಕೂ ಕೋಮುವಾದಿ ಪಕ್ಷಕ್ಕೆ ಬೆಂಬಲ ನೀಡೋದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಸ್ಟಾಲಿನ್ ಅವರಿಗೆ ಮುಖಕ್ಕೆ ಹೊಡೆದಾಗೆ ಹೇಳಿ ಬಂದಿದ್ದೀವಿ ಅಂದರು MA ಬೇಬಿ ಅವರು. ಎಡಪಕ್ಷಗಳ ನಿಲುಮೆ ಬಹಳ ಸ್ಪಷ್ಟವಾಗಿತ್ತು. ಏನೇ ಆಗಲಿ ಹಿಂಬಾಗಿಲ ಮೂಲಕ BJP ತಮಿಳುನಾಡಿನಲ್ಲಿ ಆಡಳಿತ ನಡೆಸುವಂತೆ ಆಗಬಾರ್ದು. ಯಾವಾಗ ದಟ್ ಕಮ್ಯುನಿಸ್ಟರು ಹಿಂದೇಟು ಹಾಕಿದ್ರು, ಸಾಧ್ಯ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು, ಆಗಲೇ ಸ್ಟಾಲಿನ್ ಅವರ ಗೇಮ್ ಪ್ಲ್ಯಾನ್ ಹಾದಿ ತಪ್ಪಾಯಿತು. ಅವರ ಗೇಮ್ ಪ್ಲ್ಯಾನ್ ಅಸ್ತಿತ್ವಕ್ಕೆ ಬರದಿರುವಂಥ ವಾತಾವರಣ ಸೃಷ್ಟಿ ಆಗೋಗಿತ್ತು. ಅದರ ಜೊತೆಗೆ ಉಳಿದ ಪಕ್ಷಗಳು ಕೂಡ, ಮುಸ್ಲಿಂ ಲೀಗ್ಗಾಗಲಿ VCK ಆಗಲಿ, ಅವರು ಕೂಡ ಅಣ್ಣಾ DMK ಬೆಂಬಲ ಕೊಡೋದಕ್ಕೆ ಸಿದ್ಧರಿರಲಿಲ್ಲ. ಇವರು ಸಿದ್ಧರಾಗ್ಬಿಟ್ಟಿದ್ರೆ ಇಡೀ ತಮಿಳುನಾಡಿನ ರಾಜಕಾರಣದ ಪರಿಸ್ಥಿತಿ ಈಗಾಗಲೇ ಬದಲಾಗ್ತಾ ಇತ್ತು. ಅಂದರೆ ಜನ ಏನು ವಿಜಯ್ ಅವರನ್ನು ಆಯ್ಕೆ ಮಾಡಿದ್ದಾರೆ, 108 ಸ್ಥಾನನೇ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅದರ ಅರ್ಥ ಏನು? ಅರ್ಥ ಇಷ್ಟೇ, ತಮಿಳುನಾಡು ಜನ ಉಳಿದ ಪಕ್ಷವನ್ನು ರಿಜೆಕ್ಟ್ ಮಾಡಿದ್ದಾರೆ ಮತ್ತು ಈ ಪಕ್ಷವನ್ನು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನಾಗಿ ಮಾಡಿದ್ದಾರೆ ಅಂದಾಗ ಅವರಿಗೆ ಸರ್ಕಾರ ರಚಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕಾದ್ದು ಜನತಂತ್ರ ಮತ್ತು ಸಂವಿಧಾನದ ಅಡಿಯಲ್ಲಿ ಅದು ರಾಜ್ಯಪಾಲರ ಕರ್ತವ್ಯ. ಆದರೆ ಈ ರಾಜ್ಯಪಾಲರು ಬಹಳ ವರ್ಷಗಳ ಕಾಲ ಸಂಘದಲ್ಲಿ ಕೆಲಸ ಮಾಡಿದವರು, ಹಾಗೆಯೇ BJPಯ ಕಾರ್ಯಕರ್ತರಾಗಿದ್ದವರು. ಅವರು ತಮ್ಮ ಹೈಕಮಾಂಡ್ನ ಸೂಚನೆ ಬರದೆ ಏನನ್ನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಇವತ್ತು ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ VCK ಇವತ್ತು ತೀರ್ಮಾನ ತೆಗೆದುಕೊಳ್ಬಹುದು ಅಂತ. ಸೊ VCK ಈಗ ಬಂದ ಒಂದು ಮಾಹಿತಿಯ ಪ್ರಕಾರ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತಿದ್ದಾರೆ. 3-4 ಸದಸ್ಯರನ್ನ ಇಟ್ಕೊಬಿಟ್ಟು ಉಪಮುಖ್ಯಮಂತ್ರಿ ಸ್ಥಾನ ಬೇಕಂತ. ಬಟ್ ಅವರು ಗಟ್ಟಿಯಾಗಿ ಕೂತ್ರೆ ವಿಜಯ್ ಮುಂದೆ ಬೇರೆ ಆಪ್ಷನ್ ಇರಲ್ಲ ಅಂತಲೇ ಅನಿಸುತ್ತೆ. ಅದ್ರ ಜೊತೆಗೆ ಅವರು ಉಪಮುಖ್ಯಮಂತ್ರಿ ಸ್ಥಾನ ಕೇಳಿದರೆ ಕಾಂಗ್ರೆಸ್ಸು ಕೇಳುತ್ತೋ ಇಲ್ಲೋ ಗೊತ್ತಿಲ್ಲ, ಪರಿಸ್ಥಿತಿ ಬಿಗಡಾಯಿಸ್ಬೋದು. ಈಗಾಗಲೇ ಬಿಗಡಾಯಿಸಿದೆ.
ಆದರೆ ಈ ಒಂದು ಬಿಕ್ಕಟ್ಟಿಂದ ಹೊರಗೆ ಬರಬೇಕಲ್ವಾ. ಎಲ್ಲರೂ ಕೂಡ ಬಿಕ್ಕಟ್ಟನ್ನು ಇನ್ನಷ್ಟು ತೀವ್ರಗೊಳಿಸುವ ಯತ್ನವನ್ನೇ ಮಾಡ್ತಿದ್ದಾರೆ. ಬಿ ಜೆ ಪಿ ಅದೇ ಕೆಲಸ ಮಾಡ್ತಿದೆ, ಅಣ್ಣಾ ಡಿ ಎಂ ಕೆ ಅದೇ ಕೆಲಸ ಮಾಡ್ತಿದೆ, ಡಿ ಎಂ ಕೆ ಕೂಡ ಅದೇ ಕೆಲಸ ಮಾಡ್ತಾ ಇದೆ. ಸೊ ಆಲ್ಟರ್ನೇಟಿವ್ಗಳ ಬಗ್ಗೆ ಯತ್ನ ನಡೀತಾ ಇದೆ. ಆದರೆ ಈ ಒಂದು ವೆರಿಡಿಕ್ಟ್ ಇದೆಯಲ್ಲ ತಮಿಳುನಾಡು ಜನರು, ಅದರ ಮಹತ್ವ ಏನು ಗೊತ್ತಾ? ಈ ಸಣ್ಣ ಪುಟ್ಟ 3-4 ಪಾರ್ಟಿಗಳೇನಿವೆ, 1-2 ಸ್ಥಾನ ಇರೋರು ಅವರೇ ನಿರ್ಣಾಯಕರಾಗ್ಬಿಟ್ಟಿದ್ದಾರೆ. ಅವರು ಯಾವ ತೀರ್ಮಾನ ತಗೋದಾರೋ ಅಲ್ಟಿಮೇಟ್. ಆದ್ದರಿಂದ ಈ ಸಿ ಪಿ ಐ ಸಿ ಪಿ ಎಮ್ಮನ್ನು ಬಿಟ್ಟು ಸರ್ಕಾರ ರಚಿಸುವುದಿದೆಯಲ್ಲ, ಅದು ಸಾಧ್ಯ ಅಲ್ಲ. ವಿ ಸಿ ಕೆ, ಸಿ ಪಿ ಐ ಸಿ ಪಿ ಎಮ್ ಅದೇ ಇಡೀ ರಾಜಕಾರಣವನ್ನು ನಿಯಂತ್ರಣದಲ್ಲಿಟ್ಟಿದೆ. ಅದಿಲ್ಲ ಅಂದರೆ ಈ 3 ಪಕ್ಷಗಳು ಏನಾದರೂ ಸ್ಟಾಲಿನ್ ಅವರ ಮಾತು ಕೇಳಿದರೆ ಇಷ್ಟೊತ್ತಿಗೆ ಪಳನಿಸ್ವಾಮಿಯವರು ಅಣ್ಣಾ ಡಿ ಎಂ ಕೆ ಮುಖ್ಯಮಂತ್ರಿಯಾಗಿ ಬಿ ಜೆ ಪಿ ಸಂತಸ ಪಡ್ತಿತ್ತು. ಬಿ ಜೆ ಪಿ ಒಬ್ಬ ಎಮ್ ಎಲ್ ಎ ಕೂಡ ಇದ್ದಾರೆ. ಸೊ ದೆಹಲಿಯಿಂದ ನಿಯಂತ್ರಣ ಪ್ರಾರಂಭ ಆಗ್ಬಿಡ್ತಿತ್ತು. ಆದರೆ ತಮಿಳುನಾಡಿನ ಜನರ ವೆರಿಡಿಕ್ಟು ಯಾವ ರೀತಿ ಇತ್ತು ಅಂದರೆ, ಈ ಒಂದು ಸಣ್ಣ ಪುಟ್ಟ ಪಕ್ಷಗಳೇ ನಿರ್ಣಾಯಕವಾದ ಪಾತ್ರವನ್ನು ವಹಿಸುವ ಸ್ಥಿತಿ. ನೋಡ ಇವತ್ತು ಏನಾಗುತ್ತೆ ಅನ್ನೋದು ಸಂಜೆ ಹೊತ್ತಿಗೆ ಒಂದು ಚಿತ್ರಣ ಗೊತ್ತಾಗ್ಬೋದು. ವಿ ಸಿ ಕೆ ಏನು ಮಾಡುತ್ತೆ, ವಿ ಸಿ ಕೆ ಮುಂದೆ ಕೂಡ ಬೇರೆ ದಾರಿ ಇದ್ದಂತೆ ಕಾಣ್ತಾ ಇಲ್ಲ. ಅವರು ಬಾರ್ಗೇನ್ ಮಾಡ್ತಿದ್ದಾರೆ ಅಷ್ಟೇ. ಈ ಬಾರ್ಗೇನ್ ಮಾಡಿದ್ರೆ ಅಲ್ಟಿಮೇಟ್ಲಿ ವಿಜಯ್ ಮುಖ್ಯಮಂತ್ರಿ ಆಗುವುದನ್ನು ಯಾರೂ ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂತಲೇ ನನಗನ್ಸುತ್ತೆ. ಈ ನಡುವೆ ಅವರ ಪಕ್ಷದ ಒಬ್ಬ ಎಮ್ ಎಲ್ ಎ ಈಗಾಗಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಈ ವಿಚಾರವನ್ನು ಎತ್ತುಗೊಳ್ಳುತ್ತಾ, ರಾಜ್ಯಪಾಲಿಗೆ ಏನಾದರೂ ನಿರ್ದೇಶನ ನೀಡುತ್ತಾ ಗೊತ್ತಿಲ್ಲ. ಲೇಟೆಸ್ಟ್ ವೇಟ್ ಆ್ಯಂಡ್ ಸಿ. ಕ್ಷಣಕ್ಕೂ ಬದಲಾಗ್ತಾ ಇರುವಂಥ ಈ ರಾಜಕೀಯ ಚಿತ್ರಣ ಏನಿದೆ ಅದನ್ನು ತಮಗೆ ಆಗಾಗ ತಲುಪಿಸೋ ಕೆಲಸವನ್ನು ನಾವು ಮಾಡ್ತೀವಿ.